ಮಲಬದ್ಧತೆಗೆ ಕಾರಣವೇನು? ಇದಕ್ಕೆ ಕಾರಣ ಏನು ಮೊದಲ ತಿಳ್ಕೊಳ್ಳೋಣ. ನೀರು 1 ಗ್ಲಾಸ್ ಕುಡಿತಾರೆ ದಿನಕ್ಕೆ. ಇಡೀ 24 ಗಂಟೆಲಿ 2 ಗ್ಲಾಸ್ ನೀರು ಕುಡಿತಾರೆ. ಯಾಕೆ ಅಂತ ನಾನು ಕೇಳಿದ್ರೆ, ಸರ್ ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ, ಕೆಳಗಿಳಿಬೇಕು ಆಗೋದಿಲ್ಲ, ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ ಎದ್ದೋಗೋಕ್ಕಾಗಲ್ಲ, ಆಫೀಸಲ್ಲಿ AC ಇದೆ ಸರ್ ಬಾಯಾರಿಕೆನೇ ಆಗೋದಿಲ್ಲ, ಈ ರೀತಿಯಾದಂಥ ಕಾರಣಗಳನ್ನ ಕೊಡ್ತಾರೆ. ಕೆಲವೊಬ್ಬರು ನನಗೆ ಬಾಯಾರಿಕೆನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಎರಡನೇ ಕಾರಣ ನಾರಿನಂಶ ಇಲ್ಲದೆ ಇರೋದು. ನಾರಿನಂಶ ಇಲ್ಲದೆ ಇರೋಂಥ ಪದಾರ್ಥಗಳು ತಗೊಳ್ಳದೇ ಇರೋಂಥದ್ದೇ ಒಂದು ಮಲಬದ್ಧತೆಗೆ ಭಾಳ ಪ್ರಮುಖವಾದ ಕಾರಣ. ಮೂರನೇದು, ಆಹಾರ ಏನಿದೆ ಒಂದು ಸಮಯಕ್ಕೆ ನಿಗದಿಪಡಿಸಿದಂತೆ ತಗೊಳ್ಳದೇ ಇರೋವಂಥದ್ದು. ಸೊ ನಾಲ್ಕನೆಯದು, ಅತಿ ಹೆಚ್ಚಾಗಿ ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್. ಭಾಳ ಈಗ ಫುಡ್ಡಿಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ. ಪರವಾಗಿಲ್ಲ, ವಾರಕ್ಕೊಮ್ಮೆ 15 ಸರಿ, ದಿನನಿತ್ಯ ಒಂದು ಲಿಮಿಟ್ ಇಲ್ಲದೇ ಹೊರಗಡೆ ಏನೋ ಫುಡ್ನ ತಗೊಳ್ಳೋದ್ರಿಂದ ದೇಹ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಮೈದಾ ಆಮೇಲೆ ಅತಿ ಹೆಚ್ಚಾಗಿ ಹಾರ್ಡ್ ಫುಡ್ ನಮ್ಮ ಲಿಮಿಟ್ಗಿಂತ ಹೆಚ್ಚಾಗಿ ನಾವು ತಿಂತೀವಿ. ಸೊ ಇದರಿಂದ ಮಲಬದ್ಧತೆ ಉಂಟಾಗುತ್ತೆ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು, ತಿನ್ನೋದು ಮಲಗೋದು, ಸೊ ಈ ರೀತಿಯಾಗಿ ಮಾಡೋದ್ರಿಂದ